ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ವಿಶೇಷ ಅಂದರೆ ಟೈಮ್ ಇವಾಗ ಬೆಳಗ್ಗಿನ ಜಾವ 4 ಗಂಟೆಯಲ್ಲಿ ದಮ್ಮು ನಾಟಿ ಸ್ಟೈಲ್ ದಮ್ ಟೊಮೊಟೊ ಬಾತ್ನ ಹೆಂಗಿರುತ್ತೆ ನೋಡೋಣ ಬನ್ನಿ. ಇದು ಪ್ಯೂರ್ ನಾಟಿ ಸ್ಟೈಲ್ ಆಗಿರುತ್ತೆ. ಎಷ್ಟೋ ದಿನ ಆದಮೇಲೆ ಈ ಲಾಗ್ನ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ಬೋದು ಅಂತ ನೋಡಿ. 40 kg 50 kg ಇಂದ ಇರುತ್ತೆ ಒಂದು ಪಾತ್ರೆಯಲ್ಲಿ. ಕನ್ನಡ ರಾಜ್ಯೋತ್ಸವಕ್ಕೋಸ್ಕರ ಮಾಡ್ತಾ ಇರೋದು ಟೊಮೊಟೊ ಬಾತ್ನ ನೋಡೋಣ ಬನ್ನಿ. ನಾಟಿ ಸ್ಟೈಲ್ ಟೊಮೊಟೊ ಬಾತ್. ಫಸ್ಟು ಎಣ್ಣೆ, ಈರುಳ್ಳಿ, ಕ್ಯಾಪ್ಸಿಕಮ್ಮು ಹಾಕೊಂಡು ಫ್ರೈ ಮಾಡ್ತಾವ್ರೆ. ಫ್ರೈ ಮಾಡ್ತಾವ್ರೆ. ಹಾಂ, 50 kg ಬಾತಾ. ಫಸ್ಟ್ ಏನೇನು ಹಾಕಿರಿ? ಈರುಳ್ಳಿ, ಆಮೇಲೆ ಕ್ಯಾಪ್ಸಿಕಮ್, ಆಮೇಲೆ ಹೂಕೋಸು, ಬಟಾಣಿ. ಬಟ್ರೆ ಇದು ಫ್ರೈ ಆಗಬೇಕಾ? ಫುಲ್ಲು ಬ್ರೌನ್ ಕಲರ್ ಆಗಬೇಕಾ? ಪುದೀನ ಮತ್ತು ಪಾಲಕ್ ಸೊಪ್ಪನ್ನ ಹಚ್ಕೊಂಡಿರೋದನ್ನ ಹಾಕಿವಿ. ಒಂದು ಬಕೆಟಷ್ಟು ಹಚ್ಕೊಂಡಿದ್ವಿ, ಅದನ್ನು ಹಾಕಿವಿ. ಅದು ಚೆನ್ನಾಗಿ ಫ್ರೈ ಆಗ್ತಾಯಿತ್ತು, ಅದಕ್ಕೋಸ್ಕರ ಕಾಯ್ತಾ ಇದ್ವಿ ಫ್ರೈ ಆಗಲಿ ಅಂದ್ಬಿಟ್ಟು. ಚಕ್ಕೆ, ಲವಂಗ, ಅದೇನು ಕಲ್ಸೊಪ್ಪು, ಅದೇನು ಕಲ್ಲುವ, ಪಲಾವ್ ಎಲೆ, ಏನು ಎಲೆ ತರದ್ದು ಚೆನ್ನಾಗಿ ಫ್ರೈ ಆಗ್ಬೇಕಮ್ಮ. ಫುಲ್ಲು ಬ್ರೌನ್. ಇವ್ರು ನಮ್ಮ ಭಟ್ರು, ಇವ್ರು ನಮ್ಮ ಅಸಿಸ್ಟೆಂಟ್ ಭಟ್ರಿಗೆ. ನೆಕ್ಸ್ಟ್ ಇವರೇ ಭಟ್ರು ನೋಡಿ. ಬ್ರೌನ್ ಆಗ್ತಾ ಇದೆ. ಹಸಿರು ಮೆಣಸಿನ್ಕಾಯಿ ಪೇಸ್ಟು, ಹಸಿರು ಮೆಣಸಿನ್ಕಾಯ್ದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ನಾವು 2 ಪ್ಯಾಕೆಟ್ ಹಾಕೋತಾ ಇದ್ದೀವಿ. ನೋಡಿ, ಉಪ್ಪು. ಕಲ್ಲುಪ್ಪು. ಟೊಮೊಟೊ ಹಾಕೊಂಡಿದ್ದೀವಿ ಇವಾಗ. ಟೊಮೊಟೊ ಜೊತೆ ಇವಾಗ ಹುಣಸೆ ಹುಳಿ ಹಾಕಬೇಕು. ನೆಕ್ಸ್ಟು ಬೆಲ್ಲ ನೋಡಿ, ಒಂದು 6 ಹಚ್ಚಿ ಬೆಲ್ಲ ಹಾಕ್ತವ್ರೆ. ಬೆಲ್ಲ ಹಾಕಿರೋ ಬೆಲ್ಲ ಹಾಕವ್ರೆ ನೋಡಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ತಾವ್ರೆ ಇವರು. ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಅರ್ಶಿನದ ಪುಡಿ ಅಲ್ವಾ? ಅರ್ಶಿನದ ಪುಡಿ, ಖಾರದ ಪುಡಿ, ಇದ್ಯಾವುದಿದು? ಮಟನ್ ಮಸಾಲ 2 ಪ್ಯಾಕೆಟ್ ಹಾಕ್ತವ್ರೆ ನಮ್ಮ ಮಾಮು. ಹಾಕಿ 2 ಮಟನ್ ಮಸಾಲ. ಅದು ಚಿಕನ್ ಮಸಾಲಾನಾ? 2 ಪ್ಯಾಕೆಟ್ ಚಿಕನ್ ಮಸಾಲ. 2 ಪ್ಯಾಕೆಟ್ ಚಿಕನ್ ಮಸಾಲ ಹಾಕಿರೋ. 2 ಪ್ಯಾಕೆಟ್ ಮಟನ್ ಮಸಾಲ ನೋಡಿ. ಅದೇನು? ಅದು 1 ಪ್ಯಾಕೆಟ್ ಗರಂ ಮಸಾಲ. ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕೊಂಡ್ವಿ. ನೋಡ್ತಾ ಇರ್ಬೇಕು, ಎಲ್ಲ ಡ್ರೈಯಲ್ಲಿ ಬೇಯ್ತಾ ಇದ್ದಾಗ ಮಸಾಲೆ ಹಾಕೊಂಡ್ವಿ. ಹಾಗೆ ಧನಿಯಾ ಪುಡಿ ಹಾಕೊಂಡ್ವಿ. ಎಷ್ಟು ಬೇಕಷ್ಟು.
ಹುಣಸೆ ಹುಳಿ ಹಾಕಿದ್ದೀವಿ ಈಗ. ಅದ್ರ ಜೊತೆಗೆ ಹುಣಸೆ ಹುಳಿ ನೋಡಿ ನೀರು ಹಾಕ್ತಾವ್ರೀಗ. ನೀರು ಹಾಕಿ ಫುಲ್ ಮುಕ್ಕಾಲು ಭಾಗ ನೀರು ಹಾಕಬೇಕು. ಅಕ್ಕಿ ಹಾಕ್ತಾ ಇದೀವಿ ಈಗ. ಅಕ್ಕಿ ಹಾಕಿದ್ದೀವಿ ಈಗ 50 kg ಅಕ್ಕಿ. ತಿರುಗಿಸ್ಬೇಕು ಇವಾಗ. ತಿರುಗಿಸಿ ಮುಳ್ಳಕ್ಕಿ ಇದನ್ನ ಎಷ್ಟೊತ್ತು ಬೇಯಿಸ್ಬೇಕಾ? ಇದು 20ರಿಂದ 25 ನಿಮಿಷದಲ್ಲೂ ಬೇಕು. ಆಮೇಲೆ ದಮ್ ಕಟ್ಬಿಡೋದು. ನೋಡಿ ದಮ್ಮಿಗೆ ರೆಡಿ ಮಾಡ್ತಾವ್ರೀಗ. ಕಲ್ ಎಷ್ಟೊತ್ತು ದಮ್ ಬಿಡಬೇಕು? ಎಷ್ಟೊತ್ತು ದಮ್ ಹಾಕ್ಬೇಕು ನೋಡಿ. ದಮ್ಮಿಗೆ ರೆಡಿ ಆಗ್ತಾವ್ರೆ ಈಗ. ನೆಕ್ಸ್ಟ್ ದಮ್ ಹಾಕ್ತಾವ್ರೆ ಎಲ್ಲ ಹೊಡೆದ್ಬಿಟ್ಟು. ಹಾಂ, ಎಷ್ಟೊತ್ತು? 15 ನಿಮಿಷ ದಮ್ಮು. ದಮ್ಮಿಗೆ ರೆಡಿ ಇದೆ. ನಂದಿನಿ ತುಪ್ಪ ಹಾಕವ್ರೆ ಮೇಲೆ. ಇವಾಗ ದಮ್ ಕಟ್ತಾವ್ರಿ ಇವಾಗ. ರೆಡಿ. ಈಗ ಇದ್ರ ಮೇಲೆ ಚೀಲ ಹಾಕ್ತೀವಿ ನೋಡಿ. ಚೀಲ ಹಾಕ್ತಾವ್ರೆ ದಮ್ಮು, ಎಲ್ಲೂ ಗಾಳಿ ಆಚೆ ಹೋಗ್ಬಾರ್ದು ಅಂತ. ಇದ್ರ ಮೇಲೆ ಪ್ಲೇಟ್ ಹಾಕಿ ಮುಗಿದ ದಮ್. ಇದ್ರ ಮೇಲೆ ಏನಾದ್ರು ವೈಟ್ ಇಕ್ಕಿರಿ. ವೈಟಿಗೆ ದಮ್ಮಿಗೆ ಪಾತ್ರೆ ಇಕ್ಕೋದ್ರ ಮೇಲೆ ಗಾಳಿ ಎಲ್ಲೂ ಹೋಗ್ಬಾರ್ದು ಅಂತ ದಮ್ ಕಟ್ಟೋದು ಇದು. ನಾವು ದಮ್ ಕಟ್ಟಿದಾಗ 5-5:30 ಆಗಿತ್ತು. ನಾವು ದಮ್ ಓಪನ್ ಮಾಡಿದಾಗ ಒಂದು 7 ಗಂಟೆ 8 ಗಂಟೆ ಮೇಲಾಗಿತ್ತು. ಆನ್ ರೆಡಿ ಇಟ್ಟಿದ್ದು. ಇನ್ನೇನು ಹೊಡೋ ಟೈಮಲ್ಲಿ ದಮ್ಮು ಹೊಡೆಯೋಣ ಅಂದ್ಬಿಟ್ಟು ದಮ್ ಹೊಡಿತಾವ್ರೆ ಅಣ್ಣ. ಒಂದು ಕಡೆಯಿಂದ ನೀಟಾಗಿ ಮೇಲೆ ನೀಟಾಗಿ ಬಂದಿರೋ ಮುಳ್ಮುಳಕ್ಕಿ ಥರ ಇರ್ತದೆ, ಸೆಂಟ್ರಿಗೆ ಹಾಕಬೇಕು. ಅದನ್ನು ಹಾಕ್ತಾಯಿದ್ದಾರೆ ಅಣ್ಣ. ನೋಡಿ ಎಷ್ಟು ರೂಢಿಯಾಗಿ ಬಂದಿದೆ, ನೀಟಾಗಿ ಬಿಸಿ ಬಿಸಿಯಾಗಿ ಬಂದಿದೆ ಅಂತ ನೋಡ್ಬೋದು. ನೀಟಾಗಿ ರೆಡಿಯಾಗಿ ನೀಟಾಗಿ ಬಂತು. 50 kg ಮಾಡಿದ್ವಿ. ಟೇಸ್ಟು ಚೆನ್ನಾಗಿತ್ತು. ನೋಡೋರಲ್ಲ ಫ್ರೆಂಡ್ಸ್, ಇವಾಗ ನಾಟಿ ಸ್ಟೈಲ್ ಟೊಮೊಟೊ ಬಾತ್ನ ಹೇಗಿತ್ತು ನೀವೇ ಹೇಳಿ ಒಂಥರ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.